ಸ್ನೇಹಿತರೆ, ಸೊ ಈ ವಿಡಿಯೋದಲ್ಲಿ ನಾವು ಏನಪ್ಪ ಅಂತಂದ್ರೆ ಇವತ್ತಿನ ದಿನ ನಡೆದಿರ್ತಕ್ಕಂಥ PDO HK ಪೇಪರ್ 1ನ ಕೀ ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ಪೇಪರ್ 1ದು ಇದು ಡಿ ಕ್ವೆಶನ್ ಪೇಪರ್ ಸೀರೀಸ್ ಆಗಿದೆ. ಸೊ ಅದಕ್ಕೋಸ್ಕರ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ಏನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಲಾಸ್ಟಲ್ಲಿ ನಿಮ್ಮ ಏನಪ್ಪ ಅಂದರೆ ಸ್ಕೋರ್ ಎಷ್ಟಾಯಿತು ಅಂತ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಏನಪ್ಪ ಅಂದರೆ ಇವು 99% ಅಕ್ಯುರೇಟ್ ಇದ್ದಾವೆ. ಯಾಕಪ್ಪ ಅಂತಂದರೆ ಟೈಮ್ ತೊಗೊಂಡು ಇವುಗಳನ್ನ ನಾವು ಕಂಪ್ಲೀಟಾಗಿ ಸಾಲ್ವ್ ಮಾಡಿ ಇಲ್ಲಿ ಕೀ ಆನ್ಸರ್ಗಳ ಮುಖಾಂತರ ನಿಮ್ಮ ಮುಂದೆ ತಂದಿದ್ದೀವಿ. ಸೊ ಅದಕ್ಕೋಸ್ಕರ ಕೊನೆವರೆಗೂ ನೋಡಿ. ಸೊ ಮೊದಲನೇದಾಗಿ ಸಬಾಲ್ಟರ್ನ್ ದೃಷ್ಟಿಕೋನವು ಅಂತ ಕೊಟ್ಟು ಕೆಳಗಡೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಹೊಂದುವಂತಹ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಇದು ಸಾಮಾನ್ಯವಾಗಿ ಪ್ರತಿನಿಧಿಸದ ಜನಸಾಮಾನ್ಯರ ದೃಷ್ಟಿಕೋನದ ಮೂಲಕ ಸಮಾಜದ ಪರ್ಯಾಯ ಚಿತ್ರಣವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತದೆ ಅನ್ನುವುದು ಸರಿಯಾದಂತಹ ಉತ್ತರವಾಗುತ್ತೆ. ಸಬಾಲ್ಟರ್ನ್ ದೃಷ್ಟಿಕೋನ ಅಂತಂದರೆ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆಯು ಏನು ಅಂತ ಕೇಳಿದ್ದಾರೆ. ಸೊ ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆ ಅಂದರೆ ಏನಂತಂದರೆ ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದಕ್ಕೆ ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆ ಅಂತ ಕರೀತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, ಸ್ಟೀಫನ್ ಹಾಕಿಂಗ್ ಅವರು ಈ ಕ್ಷೇತ್ರದಲ್ಲಿನ ತಮ್ಮ ಕೆಲಸಗಳಿಂದ ಪ್ರಸಿದ್ಧರಾಗಿದ್ದಾರೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಕ್ವಾಂಟಮ್ ಸಿದ್ಧಾಂತಕ್ಕೆ ಅವರು ಪ್ರಸಿದ್ಧರಾಗಿದ್ದಾರೆ. ನೆಕ್ಸ್ಟ್, ಓರಾನ್, ಮುಂಡಾ, ಸಂತಾಲ್ ಬುಡಕಟ್ಟು ಸಮೂಹಗಳು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂತ ಅಂದರೆ ಇವರು ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಆಪ್ಷನ್ ಸಿ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ಇನ್ನು ಇವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ಜಿ ಎಸ್ ಗುರ್ರೆರವರು ಏನಪ್ಪ ಅಂತಂದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು GS ಗುರ್ರೆರವರು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. MN ಶ್ರೀನಿವಾಸರವರು ಏನಪ್ಪ ಅಂತಂದರೆ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಐರಾವತಿ ಕರ್ವೇರವರು ಏನಪ್ಪ ಅಂದರೆ ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಅನ್ನೋ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದ್ದಾರೆ. AR ದೇಸಾಯಿರವರು ಏನಪ್ಪ ಅಂತಂದರೆ ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್ ಅನ್ನುವುದನ್ನು ಪ್ರತಿಪಾದಿಸಿದ್ದಾರೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, ಅದೇ ರೀತಿಯಾಗಿ ಇಲ್ಲೂ ಕೂಡ 6ನೇದು ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ನೋಡಿ ಏನು ಸರಿಯಾಗುತ್ತೆ ಏನಪ್ಪ ಅಂತಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು ಸತಿ ಪದ್ಧತಿ ನಿರ್ಮೂಲನೆಗೆ ಸಂಬಂಧಪಟ್ಟಿದ್ದಾರೆ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ವಿಧವಾ ಪುನರ್ವಿವಾಹಕ್ಕೆ ಸಂಬಂಧಪಟ್ಟಿರ್ತಾರೆ. ಇನ್ನು ಸಾವಿತ್ರಿಬಾಯಿ ಫುಲೆರವರು ಏನಪ್ಪ ಅಂತಂದರೆ ಬಾಲಕಿಯರ ಮೊದಲ ಶಾಲೆಯನ್ನು ಸ್ಥಾಪಿಸಲು ಫೇಮಸ್ ಆಗಿದ್ದಾರೆ. ಸಾವಿತ್ರಿಬಾಯಿ ಫುಲೆರವರು. ಇನ್ನು ದಯಾನಂದ ಸರಸ್ವತಿರವರು ಏನಪ್ಪ ಅಂದರೆ ಆರ್ಯ ಸಮಾಜದ ಸ್ಥಾಪಕರಾಗಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಬಿ 4, 2, 1, 3. ನೆಕ್ಸ್ಟ್, ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯಪ್ರಭೆಗೆ ಪರ್ವತಗಳ ಮೇಲನ ಶುದ್ಧ ಪಾರಮಾರುತಕ್ಕೆ ಹೋಲಿಸಿ ಅವು ಸರಳವೂ ಆದರೆ ಗಹನವೂ ಪರಿಶುದ್ಧವೂ ಮತ್ತು ಸತ್ಯವೂ ಆಗಿವೆ. ಇದು ಯಾರ ಹೇಳಿಕೆ ಅಂತ ಕೇಳ್ತಾರೆ. ಸೊ ಇದು ಯಾರ ಹೇಳಿಕೆಪ್ಪ ಅಂದರೆ ಉಪನಿಷತ್ತಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಇದು ಕಾರ್ಲ್ ಮಾರ್ಕ್ಸ್ ಅವರ ಹೇಳಿಕೆಯಾಗಿದೆ. ನೆಕ್ಸ್ಟ್, ಅವಿಭಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳು ಭಾರತದ ಗ್ರಾಮೀಣ ಸಮಾಜದ 3 ಆಧಾರ ಸ್ತಂಭಗಳಾಗಿವೆ. ಈ ರೀತಿಯಾಗಿ ಹೇಳಿದವರು ಯಾರು ಅಂತ ಅಂದರೆ ಡಾಕ್ಟರ್ ಐರಾವತಿ ಕರ್ವೇರವರು ಈ ಒಂದು ಘೋಷಣೆಯನ್ನು ಹೇಳಿದ್ದಾರೆ. ನೆಕ್ಸ್ಟ್, ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಕೇಳ್ತಾರೆ. ಸೊ ಹೊಂದಿಸಿ ಬರೆದಾಗ ಪುರುಷಾರ್ಥಗಳು ಏನಪ್ಪ ಅಂದರೆ ಇವು ಜೀವನದ ಉದ್ದೇಶಗಳು. ಆಶ್ರಮಗಳು ಅಂತಂದರೆ ವಿಶ್ರಾಂತಿಯ ತಾಣಗಳು. ಇನ್ನು ವರ್ಣಗಳು ಅಂತ ಅಂದರೆ ಇವು ಹತ್ತಿರ ಕುಳಿತುಕೊಳ್ಳುವುದು. ಇನ್ನು ವೇದ ಅಂತಂದರೆ ವರ್ಣಗಳು ಅಂತಂದರೆ ಇದು ಬಣ್ಣ. ವರ್ಣ ಅಂತಂದರೆ ಬಣ್ಣ ಆಗುತ್ತೆ. ವೇದಗಳು ಅಂದರೆ ಬುದ್ಧಿವಂತಿಕೆ, ಜ್ಞಾನ ಆಗುತ್ತೆ. ಇಲ್ಲಿ ಸರಿಯಾಗ್ತಕ್ಕಂಥದ್ದು 2, 1, 4, 3 ಆಪ್ಷನ್ಗಳಲ್ಲಿ ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, ಅನುಶೀಲನ ಸಮಿತಿ ಮತ್ತು ಯುಗಾಂತರಗಳು ದೀರ್ಘಕಾಲದವರೆಗೆ ಡ್ಯಾಶ್ ಆಗಿದ್ದವು ಅಂತ ಕೇಳಿದ್ದಾರೆ. ಇವರು ದೀರ್ಘಕಾಲದವರೆಗೆ ಕ್ರಾಂತಿಕಾರಕ ಸೊಸೈಟಿಗಳು ಆಗಿದ್ದವು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆಯಾಗುತ್ತೆ. ನೆಕ್ಸ್ಟ್, ಕ್ರಾಂತಿಕಾರರಾದ ಅಶ್ಫುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಹರಿ ಇವರನ್ನು ಯಾವ ಕಾರಣಕ್ಕಾಗಿ ಗಲ್ಲಿಗೇರಿಸಲಾಯಿತು ಅಂತ ಕೇಳಿದ್ದಾರೆ. ಇವರನ್ನ ಯಾವ ಕಾರಣಕ್ಕಾಗಿ ಗಲ್ಲಿಗೇರಿಸಲಾಯಿತು ಅಂತಂದರೆ 1925 ಆಗಸ್ಟ್ 9 ನಡೆದಿರ್ತಕ್ಕಂಥ ಕಾಕೋರಿ ರೈಲಿನಲ್ಲಿ ಹಣವನ್ನು ಲೂಟಿ ಮಾಡಿದ ಪ್ರಕರಣ ಇವರ ಮೇಲೆ ಬಿದ್ದು ಇವರಿಗೆ ಈ ಒಂದು ಕಾರಣಕ್ಕಾಗಿ ಗಲ್ಲಿಗೆ ಏರಿಸಲಾಯಿತು. ನೆಕ್ಸ್ಟ್, ಖುದಾಯ್ ಖಿದ್ಮತ್ಗರ್ ಅನ್ನ ಯಾರು ಸ್ಥಾಪಿಸಿದರು ಅಂತ ಕೇಳ್ತಾರೆ. ಸೊ ಖುದಾಯ್ ಖಿದ್ಮತ್ಗರ್ನ ಸ್ಥಾಪಿಸಿದವರು ಯಾರಪ್ಪ ಅಂದರೆ ಖಾನ್ ಅಬ್ದುಲ್ ಗಫರ್ ಖಾನ್. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್,
ರಾಜಕೀಯವನ್ನ ಕುರಿತು ಪ್ರಾಚೀನ ಪುಸ್ತಕ ನೀತಿ ಸಾರವನ್ನು ಯಾರು ರಚಿಸಿದ್ದರು ಅಂತ ಕೇಳಿದ್ದಾರೆ. ಸೊ ರಾಜಕೀಯವನ್ನು ಕುರಿತು ಪ್ರಾಚೀನ ಪುಸ್ತಕ ನೀತಿ ಸಾರವನ್ನು ರಚಿಸಿರೋದು ಕಮುಂಡಕ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿದಂತಹ ಒಕಾಟಕದ ಏಕೈಕ ರಾಜನಾಗಿದ್ದವನು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂದರೆ ಪ್ರವರಸೇನ ಒಂದರು ಈ ಒಂದು ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿದ ಒಕಾಟಕದ ಏಕೈಕ ರಾಜನಾಗಿದ್ದವನಾಗಿದ್ದಾನೆ. ನೆಕ್ಸ್ಟ್, ಎರಡನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಈ ಕೆಳಕಂಡ ಯಾವ ಶಿಲಾಶಾಸನಗಳಲ್ಲಿ ಗ್ರಾಮ ನಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖಿಸಲಾಗಿದೆ ಅಂತ ಕೇಳ್ತಾರೆ. ಸೊ ಎಲ್ಲಿಯಪ್ಪ ಅಂತಂದ್ರೆ ಸಾಂಚಿ ಶಾಸನದಲ್ಲಿ ಈ ಒಂದು ಪಂಚಮಂಡಳಿಗಳ ಕುರಿತು ಉಲ್ಲೇಖಿಸಲಾಗಿದೆ. ನೆಕ್ಸ್ಟ್, ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿದಂತಹ ದೇವಾಲಯವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಂದ್ರೆ ಬೈತರ್ಗಾಂವ್ ದೇವಾಲಯ ಇದೆಯಲ್ಲ, ಸೊ ಇದು ನಮ್ಮ ದೇಶದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿರ್ತಕ್ಕಂಥ ದೇವಾಲಯವಾಗಿದೆ. ನೆಕ್ಸ್ಟ್, 1580ರಲ್ಲಿ ಅಕ್ಬರನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಭಜಿಸಿದನು ಅಂತ ಅಂದರೆ 15 ಪ್ರಾಂತ್ಯಗಳಾಗಿ ಅಕ್ಬರನು 1880ರಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಭಜಿಸಿದ್ದನು. ನೆಕ್ಸ್ಟ್, ಭಾರತೀಯ ದಂಡ ಸಂಹಿತೆಯ ಕರಡು ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು ಅಂತ ಕೇಳ್ತಾರೆ. ಸೊ ಭಾರತೀಯ ದಂಡ ಸಂಹಿತೆ ಕರಡು ಪ್ರತಿಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು ಲಾರ್ಡ್ ಮೆಕಾಲೆ ಆಗಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ಗ್ರಾಮ ಸಮಿತಿಗಳು ಈ ಕೆಳಕಂಡು ಯಾರ ಆಳ್ವಿಕೆಯಲ್ಲಿನ ರಾಜ್ಯ ಪರಂಪರೆಯ ಪ್ರಮುಖ ಲಕ್ಷಣವಾಗಿದ್ದವು ಅಂತಂದ್ರೆ ಇವು ರಾಷ್ಟ್ರಕೂಟರ ಒಂದು ಸಮಿತಿಯ ಆಳ್ವಿಕೆಯ ರಾಜ್ಯ ಪರಂಪರೆಯ ಪ್ರಮುಖ ಲಕ್ಷಣಗಳಾಗಿದ್ದವು ಏನು ಗ್ರಾಮ ಸಮಿತಿಗಳು. ನೆಕ್ಸ್ಟ್, 1905ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬನಾರಸ್ ಅಧಿವೇಶನದ ಸ್ವದೇಶಿ ಕರೆಯನ್ನು ನಡೆಸಿದ್ದು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು ಅಂತ ಕೇಳಿದರೆ ಸೊ ಯಾರಪ್ಪ ಅಂತಂದರೆ ಗೋಪಾಲಕೃಷ್ಣ ಗೋಖಲೆರವರು ಅದರ ಅಧ್ಯಕ್ಷತೆ 1905ರಲ್ಲಿ ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದ್ದರು. USA ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದರ್ ಪಕ್ಷವನ್ನು ನವೆಂಬರ್ 1913ರಂದು ಯಾರು ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಸೊ ಇದನ್ನು ಸ್ಥಾಪಿಸಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ಲಾಲಾ ಹರ್ದಯಾಳ್ ಅವರು 1913ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ಥಾಪಿಸಿದರು. ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರತಕ್ಕಂಥ ಶಾಸನ ಯಾವ ದೇವಾಲಯದ ಹೊರ ನೆಲಹಾಸಿಗೆಯಲ್ಲಿತ್ತು ಅಂತ ಕೇಳ್ತಾರೆ. ಸೊ ಎಲ್ಲಿಯಪ್ಪ ಅಂತಂದರೆ ಕಮಟೇಶ್ವರ ದೇವಸ್ಥಾನದ ಒಂದು ಹೊರಹಾಸಿಯಲ್ಲಿ ಈ ಬೆಂಗಳೂರು ಹೆಸರಿನ ಉಲ್ಲೇಖ ಇರ್ತಕ್ಕಂಥ ಮೊದಲ ಶಾಸನ ಪತ್ತೆಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸರಿಯಾಗಿ ಹೊಂದಿಕೆ ಆಗುತ್ತಕ್ಕಂಥದ್ದು ಪ್ರಜಾಸತ್ತಾತ್ಮಕ ಸಂವಿಧಾನವು ಮತ್ತೊಂದು ರಾಷ್ಟ್ರದ ಕಾನೂನು ಸರ್ವೋಚ್ಚತೆಯನ್ನು ಅಂಗೀಕರಿಸುವುದಿಲ್ಲ ಅನ್ನುವಂಥದ್ದು ಸರಿಯಾಗಿ ಹೊಂದಿಕೆ ಆಗುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ಮಂತ್ರಿಗಳನ್ನು ಈ ಕೆಳಕಂಡು ಯಾವುದರಿಂದ ಆಯ್ಕೆ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಲೋಕಸಭೆಯಿಂದ ಮಾಡಬಹುದು, ರಾಜ್ಯಸಭೆಯಿಂದ ಮಾಡಬಹುದು, ಶಾಸಕಾಂಗದ ಹೊರಗಿನವರನ್ನು ಕೂಡ ಮಂತ್ರಿ ಮಾಡಬಹುದು. 3 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭೂಮಿಯ ಆಯಸ್ಕಾಂತೀಯ ಕ್ಷೇತ್ರವು ಯಾವಾಗಲೂ ಕ್ಷಿತಿಜೀಯ ಘಟಕಾಂಶವನ್ನು ಹೊಂದಿರುತ್ತದೆ ಡ್ಯಾಶ್ ಹೊರತುಪಡಿಸಿ ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ ಆಯಸ್ಕಾಂತೀಯ ಧ್ರುವವನ್ನು ಹೊರತುಪಡಿಸಿ ಈ ಒಂದು ಭೂಮಿಯ ಆಯಸ್ಕಾಂತೀಯ ಕ್ಷೇತ್ರವು ಯಾವಾಗಲೂ ಕ್ಷಿತಿಜೀಯ ಘಟಕಾಂಶವನ್ನು ಹೊಂದಿರುತ್ತದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ಇನ್ನು ಈ ಕೆಳಕಂಡ ಪ್ರತಿಪಾದನೆಗಳಲ್ಲಿ ಯಾವ ಒಂದು ಪ್ರತಿಪಾದನೆಯು ಸಂವಿಧಾನದ 356ನೇ ಅನುಚ್ಛೇದದ ಅಡಿಯಲ್ಲಿನ ಭಾರತದ ರಾಷ್ಟ್ರಪತಿಯ ಅಧಿಕಾರಗಳ ಸರಿಯಾದ ವಿವರಣೆಯಾಗಿದೆ ಅಂತ ಕೇಳ್ತಾರೆ. ಸೊ ಭಾರತದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟರೆ ರಾಷ್ಟ್ರಪತಿಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಅನ್ನುವಂಥದ್ದು 356ನೇ ವಿಧಿಯ ಪ್ರಕಾರ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಪ್ರತಿಪಾದನೆ ಕೊಟ್ಟಿದ್ದಾರೆ ವಿಧಾನ ಪರಿಷತ್ತಿನ ಸ್ಥಾನವು ವಿಧಾನಸಭೆಗಳಿಂದ ಕೆಳಗಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡೋದಾದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದು ಸರಿಯಾಗಿದೆ ಅಂತಂದರೆ ಆಪ್ಷನ್ಗಳಲ್ಲಿ R1 ಏನು ಹೇಳುತ್ತೆ, ಪರಿಷತ್ತಿನ ಅಸ್ತಿತ್ವವು ವಿಧಾನಸಭೆಯ ಅಪೇಕ್ಷತೆಯನ್ನು ಅವಲಂಬಿಸಿದೆ ಅನ್ನೋದು ಸರಿಯಾಗಿದೆ. ಇನ್ನು ಮೂಲತಃ ಪರಿಷತ್ತಿನ ಮಂಡನೆಯಾಗಿರುವ ಒಂದು ವಿಧೇಯಕವನ್ನು ವಿಧಾನಸಭೆಯು ತಿರಸ್ಕರಿಸಿದ ಕೂಡಲೇ ಅದು ಅಲ್ಲಿಗೆ ಕೊನೆಯಾಗುತ್ತದೆ ಅನ್ನೋದು ಇದು ಕೂಡ ಸರಿಯಾಗಿದೆ. ಇನ್ನು ರಾಜ್ಯಪಾಲರು ಪರಿಷತ್ತಿನ 1/6 ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ ಅನ್ನೋದು ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸಿ ಸರಿಯಾಗುತ್ತೆ.
ಸಿ ಸರಿಯಾಗುತ್ತೆ. R1 R2 R3 ಸರಿಯಾಗಿದೆ, ಆದರೆ ಕೇವಲ R1 R2 ಅನ್ನು ವಿವರಿಸುತ್ತದೆ ಅನ್ನೋದು ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿಕೊಂಡು ಒದಗಿಸಲಾದ ಸಂಕೇತಗಳನ್ನು ಬಳಸಿ ನಿಖರವಾದದ್ದು ಯಾವುದೆಂಬುದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಜವಾಹರ್ಲಾಲ್ ನೆಹರು ಪ್ರಸ್ತಾಪಿಸಿದ ನಿರ್ಣಯದ ಉದ್ದೇಶವು ಅಂತಿಮವಾಗಿ ಪ್ರಸ್ತಾಪನೆಯಾಗಿತ್ತು, ಇದು ಸರಿಯಾಗಿದೆ. ಇದು ಕಾನೂನಾತ್ಮಕ ಸ್ವರೂಪದ್ದಲ್ಲ, ಇದು ಕೂಡ ಸರಿಯಾಗಿದೆ. ಇದನ್ನು ತಿದ್ದುಪಡಿ ಮಾಡಲಾಗದು, ಇದು ತಪ್ಪು. ಎ ಮತ್ತು ಬಿ ಮಾತ್ರ ಸರಿಯಾಗಿದ್ದಾವೆ, ಆಪ್ಷನ್ ಎ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 1949 ನವೆಂಬರ್ 26 ಅಳವಡಿಸಿಕೊಂಡಂತಹ ಭಾರತ ಸಂವಿಧಾನದ ಪ್ರಸ್ತಾವನೆಯು ಈ ಕೆಳಕಂಡ ಯಾವ ಪದವನ್ನು ಒಳಗೊಂಡಿಲ್ಲ ಅಂತ ಕೇಳಿದ್ದಾರೆ. ಸೊ ಮೂಲ ಸಂವಿಧಾನದಲ್ಲಿ ಯಾವುದೂ ಇರಲಿಲ್ಲ ಅಂದರೆ ಸಮಾಜವಾದಿ ಇರಲಿಲ್ಲ, ಸರ್ವಧರ್ಮ ಸೆಕ್ಯುಲರ್ ಅನ್ನೋದಿರಲಿಲ್ಲ, ಮತ್ತು ಅಖಂಡತೆ ಅನ್ನೋದಿರಲಿಲ್ಲ. ಸೊ ಗಣರಾಜ್ಯ ಅನ್ನೋದು ಇತ್ತು. ಅದಕ್ಕೋಸ್ಕರ ಎ ಬಿ ಸಿ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್ ಪ್ರತಿಪಾದನೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇವುಗಳನ್ನ ನೋಡೋದಾದರೆ ಏನಪ್ಪ ಅಂತಂದರೆ ಆಪ್ಷನ್ ಬಿ ಪ್ರತ್ಯೇಕವಾಗಿ ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಏನ ಸರಿಯಾದ ವಿವರಣೆ ಅಲ್ಲ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಡೈರೆಕ್ಟ್ ಆನ್ಸರ್ ಹೇಳ್ತಿರ್ತೀನಿ, ಯಾಕಪ್ಪ ಅಂತಂದರೆ ಕೀ ಆನ್ಸರ್ ಜಲ್ದಿ ಕವರ್ ಮಾಡೋದು ನಮ್ಮ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು. ಈ ಕೆಳಕಂಡ ಹೇಳಿಕೆಗಳನ್ನ ಪರಿಶೀಲಿಸಿ. ಇವುಗಳನ್ನ ನೀವು ಪಾಸ್ ಮಾಡ್ಕೊಂಡು ಓದ್ಕೊಡ್ರಿ. ಮತ್ತು ನಿಮ್ಗೆ ಯಾರು ಕ್ವಶನ್ ಪೇಪರ್ ಡೀಟೇಲ್ ಆಗಿ ಬೇಕಾಗಿದ್ದು ಅದು ಇನ್ನೊಂದ್ಸಲ ಮಾಡ್ತೀನಿ ನಾನು. ಬಟ್ ಇವಾಗ ಅರ್ಜೆಂಟಾಗಿ ನಮಗೆ ಕ್ವಶನ್ ಕೀ ಆನ್ಸರ್ಸ್ ಬೇಕಾಗಿದ್ದಾವೆ ಇಲ್ಲಿ. ಸೊ ಇಲ್ಲಿ ನೋಡಿ ಏನಪ್ಪ ಅಂದರೆ ಪ್ರತ್ಯೇಕವಾಗಿ ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಏನ ಸರಿಯಾದ ವಿವರಣೆ ಅಲ್ಲ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ವಾಕ್ಯ ಆಗುತ್ತೆ. ನೆಕ್ಸ್ಟ್ ಸಂವಿಧಾನದ 368ನೇ ಅನುಚ್ಛೇದಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ. ಸೊ ಇಲ್ಲಿ ನೋಡಿ ಪರಿಗಣಿಸಿದಾಗ ಉಭಯ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾಗಿರುವ ಸಂದರ್ಭದಲ್ಲಿ ಸಂವಿಧಾನದ ತಿದ್ದುಪಡಿ ವಿಧೇಯಕವನ್ನು ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಅನುಮೋದಿಸಬಹುದು ಅನ್ನೋದು ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಎ ಮಾತ್ರ ಇಲ್ಲಿ ಸರಿಯಾಗಿದೆ, ಬಿ ತಪ್ಪಾಗಿದೆ. ನೆಕ್ಸ್ಟ್ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಾಗ ಈ ಕೆಳಕಂಡ ಯಾವ ವಿಷಯಗಳಿಗೆ ಲೋಕಸಭೆಯ ಸರಳ ಬಹುಮತ ಮಾತ್ರ ಅಗತ್ಯವಿದೆ ಅಂತ ಕೇಳಿದ್ದಾರೆ. ಸೊ ಯಾವುದಕ್ಕೆ ಅಂತ ಅಂದರೆ ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರಿನ ಬದಲಾವಣೆಗೆ ಅಗತ್ಯವಿದೆ, ಅಸ್ತಿತ್ವದಲ್ಲಿರತಕ್ಕಂಥ ರಾಜ್ಯದ ಗಡಿ ಬದಲಾವಣೆಗೆ ಕೂಡ ಅಗತ್ಯವಿದೆ, ಬಟ್ ಹೊಸ ರಾಜ್ಯದ ಇದಕ್ಕೆ ಸೃಜನೆಗೆ ಅಗತ್ಯವಿಲ್ಲ. ಎ ಮತ್ತು ಬಿ ಮಾತ್ರ ಇಲ್ಲಿ ಸರಿಯಾಗಿದೆ. ಈ ಕೆಳಕಂಡ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತಪ್ಪಾಗಿ ಹೊಂದಿಕೆ ಆಗುವುದೇನಪ್ಪ ಅಂದರೆ ಅನುಚ್ಛೇದ 323 ಎ ಅನ್ನುವಂಥದ್ದು ತಪ್ಪಾಗಿ ಹೊಂದಿಕೆ ಆಗಲ್ಲ. ಇಲ್ಲಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಸೊ 35ನದು ಏನಿದೆ ಪ್ರತಿಪಾದನೆ ಮತ್ತು ಕಾರಣ ಇದೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಎ ಮತ್ತು ಆರ್ ಎರಡೂ ತಪ್ಪಾಗಿದ್ದಾವೆ. ಇಲ್ಲಿ ಎ ಮತ್ತು ಆರ್ ಎರಡೂ ತಪ್ಪಾಗಿದ್ದಾವೆ. ಭಾರತದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ ಭಾರತ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಉಲ್ಲೇಖವಿದೆ, ಸರಿಯಾಗಿದೆ, ಉಲ್ಲೇಖ ಐತಿ. ಇನ್ನು ಅವಿಶ್ವಾಸ ನಿರ್ಣಯ ಪ್ರಸ್ತಾಪವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಅನ್ನೋದು ಇದು ಕೂಡ ಸರಿಯಾಗಿದೆ. ಎ ಮತ್ತು ಬಿ ಮಾತ್ರ ಎರಡೂ ಸರಿಯಾಗಿವೆ ಇಲ್ಲಿ. ನೆಕ್ಸ್ಟ್ ಭಾರತ ಸಂವಿಧಾನದಲ್ಲಿ ನಿರೂಪಿಸಲಾದ ರಾಜ್ಯ ನೀತಿಯ ನಿರ್ದೇಶನಾತ್ಮಕ ಮೂಲ ತತ್ವಗಳ ಅಡಿಯಲ್ಲಿನ ಈ ಕೆಳಕಂಡ ಉಪಬಂಧಗಳನ್ನು ಪರಿಶೀಲಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪರಿಶೀಲಿಸಿದಾಗ ಸರಿಯಾಗ್ತಕ್ಕಂಥದ್ದು ನೋಡಿ ಏನಪ್ಪ ಅಂತಂದರೆ ಗ್ರಾಮ ಪಂಚಾಯತಿಗಳನ್ನು ಸುವ್ಯವಸ್ಥೆಗೊಳಿಸಬಹುದು, ಇದು ಸರಿಯಾಗಿದೆ. ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು, ಇದು ಕೂಡ ಸರಿಯಾಗಿದೆ. DPSPಯಲ್ಲಿ ಕಂಡು ಬರ್ತವೆ ಎರಡು DPSPಯಲ್ಲಿ. ಸೊ ಅದಕ್ಕೋಸ್ಕರ ಬಿ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾಗಿವೆ. ನೆಕ್ಸ್ಟ್ ನ್ಯಾಯ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ ಸರಿಯಾದ ಸಂಕೇತವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಸಂಕೇತ ಏನಾಗುತ್ತೆ ನೋಡಿ, ಪಾರಿತೋಷಿಕಗಳು ಮತ್ತು ದಂಡನೆಗಳ ನೀಡಿಕೆ ಇದೆ, ಸರಿಯಾಗಿದೆ. ಇನ್ನು ವಿವರಣಾತ್ಮಕ ಪರಿಕಲ್ಪನೆ ಇದೆ, ಇದು ಕೂಡ ಸರಿಯಾಗಿದೆ. ನೈತಿಕ ಅಥವಾ ಪ್ರಾಮಾಣಿಕ ಪರಿಕಲ್ಪನೆ ಇಲ್ಲ, ಇದು ತಪ್ಪಾಗುತ್ತೆ. ಇನ್ನು ಅಗತ್ಯ ಸ್ಪರ್ಧಾತ್ಮಕ ಪರಿಕಲ್ಪನೆ ಇದು ಕೂಡ ಇದೆ. ಸೊ ಅದಕ್ಕೋಸ್ಕರ ಎ ಬಿ ಡಿ ಮಾತ್ರ ಇಲ್ಲಿ ಸರಿಯಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಹೇಳಿಕೆ ಆಗುತ್ತೆ. ನೆಕ್ಸ್ಟ್ ಭಾರತ ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಆಯೋಗವನ್ನು ರಚಿಸಿತ್ತು ಅಂತ ಕೇಳಿದ್ದಾರೆ. ಸೊ ಬಿ ಡಿ ಜತ್ತಿರವರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ನಮ್ಮ ಭಾರತ ರಚಿಸಿತ್ತು. ಇನ್ನು ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಧಿನಿಯಮಗಳು ಮತ್ತು ವರ್ಷ ಇವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ಇದರಲ್ಲಿ 2 ಜೋಡಿಗಳು ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ.
ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ನೋಡಿ ಏನು ಸರಿಯಾಗುತ್ತೆ ಅಂತಂದರೆ ಸರ್ವೋದಯ ಚಳವಳಿ ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಪಟ್ಟಿದೆ, ಸರಿಯಾಗಿದೆ. ಒಂದು ನಿಮಿಷ, ಮಹಾತ್ಮ ಗಾಂಧೀಜಿಯವರಿಗೆ. ಅದೇ ರೀತಿ ಭೂದಾನ ಚಳವಳಿ ವಿನೋಬಾ ಭಾವೆಯವರಿಗೆ ಸಂಬಂಧಪಟ್ಟಿದೆ. ಹಸಿರು ಕ್ರಾಂತಿ MS ಸ್ವಾಮಿನಾಥನ್ ಅವರಿಗೆ. ಶ್ವೇತಕ್ರಾಂತಿ ವರ್ಗೀಸ್ ಕುರಿಯನ್. ಇಲ್ಲಿ ಸರಿಯಾಗ್ತಕ್ಕಂಥದ್ದು 1, 3, 4, 2 ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸೊ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಏನಾಗುತ್ತೆ ಅಂತ ಅಂದರೆ ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ಗೆ ಎ ಸರಿಯಾದ ವಿವರಣೆಯಾಗಿದೆ ಅನ್ನೋದು ಸರಿಯಾಗಿರ್ತಕ್ಕಂಥ ಆಯ್ಕೆಯಾಗುತ್ತೆ. ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಹೇರಿಕೆಯ ಮುಖ್ಯ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಭೂ ಹಿಡುವಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಭೂ ಮಾಲೀಕತ್ವದ ಅಸಮಾನತೆಯನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿತ್ತು, ಸರಿಯಾಗಿದೆ. ಜನರ ಕೃಷಿ ಆದಾಯದಲ್ಲಿ ಎದ್ದು ಕಾಣುತ್ತಿರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು ಕೂಡ ಇದರ ಉದ್ದೇಶತೆಯಾಗಿತ್ತು. ಇನ್ನು ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿದಾರರಿಗೆ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವುದು ಇದು ಆಗಿರಲಿಲ್ಲ. ಎ ಮತ್ತು ಬಿ ಮಾತ್ರ ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಎ ಸರಿಯಾದಂಥ ಆಯ್ಕೆ ಆಗುತ್ತೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ಧಾರವಾಡ ಜಿಲ್ಲೆಯಲ್ಲಿ ಮಾಗಡಿ ರೈತರ ದಂಗೆ ನಡೆದಿರ್ತಕ್ಕಂಥದ್ದು ಯಾವಾಗ ಅಂತಂದರೆ 1972ರಲ್ಲಿ ನಡೆದಿದೆ. ಮಂಡ್ಯ ಜಿಲ್ಲೆಯಲ್ಲಿ ವರುಣ ನಾಲೆ ರೈತರ ದಂಗೆ ನಡೆದಿರ್ತಕ್ಕಂಥದ್ದು 1978ರಲ್ಲಿ. ಇನ್ನು ನರಗುಂದ ಮತ್ತು ನವಲಗುಂದ ರೈತರ ದಂಗೆ ನಡೆದಿರ್ತಕ್ಕಂಥದ್ದು 1980ರಲ್ಲಿ. ಸಿಂಧನೂರು ರೈತರ ದಂಗೆ ನಡೆದಿರ್ತಕ್ಕಂಥದ್ದು 1986ರಲ್ಲಿ. ಸರಿಯಾಗ್ತಕ್ಕಂಥದ್ದು 2, 1, 4, 3 ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಕೆಳಗಿನ ಭೂ ಸುಧಾರಣಾ ಕ್ರಮಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಪರಿಗಣಿಸಿದಾಗಲಿ ನೋಡಿ ಏನಾಗುತ್ತೆ, ಮಧ್ಯವರ್ತಿಗಳ ನಿರ್ಮೂಲನೆ ಭೂ ಸುಧಾರಣೆಗೆ ಸಂಬಂಧಪಟ್ಟಿದ್ದು ಸರಿಯಾಗಿದೆ. ಗೇಣಿ ಪದ್ಧತಿಯ ಸುಧಾರಣೆ ಇದು ಕೂಡ ಸರಿಯಾಗಿದೆ. ಇನ್ನು ಭೂ ಹಿಡುವಳಿಗಳ ಮೇಲೆ ಗರಿಷ್ಠ ಮಿತಿಯನ್ನು ಏರಿಕೆ ಇದು ಕೂಡ ಸರಿಯಾಗಿದೆ. ಭೂ ಹಿಡುವಳಿಗಳ ಕ್ರೋಢೀಕರಣ ಇದು ಕೂಡ ಸರಿಯಾಗಿದೆ. ಸೊ ಎಲ್ಲ ಆಯ್ಕೆಗಳು ಸರಿಯಾಗ್ತವೆ ಇಲ್ಲಿ. ನೆಕ್ಸ್ಟ್, ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ರಾಜೀವ್ ಗಾಂಧಿ ಉದ್ಯಮಶೀಲತಾ ಕಾರ್ಯಕ್ರಮದ ವೈಶಿಷ್ಟ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳ ಬಗ್ಗೆ ನಿರ್ಧರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಆಪ್ಷನ್ ಏನಪ್ಪ ಅಂತಂದರೆ ಎ ಮತ್ತು ಬಿ ಮಾತ್ರ ಇಲ್ಲಿ ಸರಿಯಾಗಿವೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಕರ್ನಾಟಕ ಸರ್ಕಾರವು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಯಾವ ವರ್ಷ ಪರಿಚಯಿಸಿತು ಅಂತ ಕೇಳಿದ್ದಾರೆ. ಸೊ ಯಾವ ವರ್ಷ ಅಂದರೆ 2022ರಲ್ಲಿ ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ಪರಿಚಯಿಸಿರ್ತಕ್ಕಂಥದ್ದು. 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಲಕ್ಷಣಗಳು ಏನಾಗಿದ್ದವು ಅಂತ ಕೇಳ್ತಾರೆ. ಸೊ ಏನಪ್ಪ ಅಂತಂದರೆ 3 ಶ್ರೇಣಿಗಳ ಪಂಚಾಯತ್ ರಾಜ್ ವ್ಯವಸ್ಥೆ ಸರಿಯಾಗಿದೆ. ಪ್ರತಿ 5 ವರ್ಷಗಳ ಪಂಚಾಯತಿ ಚುನಾವಣೆ ಇದು ಕೂಡ ಸರಿಯಾಗಿದೆ. ಏನಪ್ಪ ಅಂತಂದರೆ ಇವೆರಡೂ ಸರಿಯಾಗ್ತವೆ. ಮತ್ತೇನಪ್ಪ ಅಂದರೆ SC/STಗಳ ಮೀಸಲು ಕ್ಷೇತ್ರ ಇದು ಕೂಡ ಸರಿಯಾಗಿದೆ. ಎ, ಬಿ ಮತ್ತು ಸಿ 3 ಸರಿಯಾಗಿರ್ತವೆ ಇಲ್ಲಿ. ಈ ಕೆಳಕಂಡ ಯಾವುದು ಪಂಚಾಯತ್ ರಾಜ್ ನೀತಿಯ ನಿರ್ದೇಶನ ತತ್ವಗಳಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಅಲ್ಲ ಅಂತಂದರೆ ಗ್ರಾಮ ಸಮುದಾಯದ ಜನರಿಗೆ ಕಲ್ಮಶರಹಿತ ಶುದ್ಧ ಕುಡಿಯುವ ನೀರು, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳನ್ನು ಕಲ್ಪಿಸುವುದರ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸುವುದು ಈ ಒಂದು ಪಂಚಾಯತ್ ರಾಜ್ ನೀತಿಯ ನಿರ್ದೇಶನ ತತ್ವವಲ್ಲ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಇವುಗಳನ್ನ ಪರಿಗಣಿಸಿದಾಗ ಏನಾಗುತ್ತೆ ಅಂತಂದರೆ ಎ, ಬಿ ಮತ್ತು ಸಿ ಮಾತ್ರ ಸರಿಯಾಗಿದ್ದಾವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸೊ ಇಲ್ಲಿ ನೋಡಿ, ಮೆಂಟಲ್ ಎಬಿಲಿಟಿ ಇದೆ. ಸೊ 52ನೇದು 51 ಮತ್ತು 52ನೇದು 51ನೇದು ಆನ್ಸರ್ ಏನಂದರೆ ಆನ್ಸರ್ ಎ ಆಗುತ್ತೆ. ಅದೇ ರೀತಿಗೆ 52ನೇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಅದು ಕೂಡ ಆನ್ಸರ್ ಎ ಆಗುತ್ತೆ. ಎರಡು ಇಲ್ಲಿ ಎ ಆನ್ಸರ್ ಸರಿಯಾಗಿದ್ದಾವೆ. ರಾಜ್ಯ ಚುನಾವಣಾ ಆಯೋಗದ ಅನುಸಾರ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತಿಯನ್ನು ನಿಗದಿಪಡಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಎಷ್ಟಪ್ಪ ಅಂದರೆ ಪ್ರತಿ 300 ಜನಸಂಖ್ಯೆಗೆ ಒಬ್ಬ ಸದಸ್ಯನಂತೆ ಈ ಒಂದು ಗ್ರಾಮ ಪಂಚಾಯತಿಯನ್ನು ನಿಗದಿಪಡಿಸಲಾಗಿರುತ್ತೆ. ತಾಲೂಕು ಪಂಚಾಯತ್ನ ಸಮಿತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ. ಸೊ ಇಲ್ಲಿ ಪರಿಗಣಿಸಿದಾಗ ತಾಲೂಕು ಪಂಚಾಯತ್ ಸಮಿತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪ ಅಂತಂದರೆ ಸಾಮಾನ್ಯ ಸ್ಥಾಯಿ ಸಮಿತಿ ಇದೆ, ಇನ್ನು ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ ಇದೆ, ಅದೇ ರೀತಿಗೆ ಸಾಮಾಜಿಕ ನ್ಯಾಯ ಸಮಿತಿ ಕೂಡ ಇದೆ. ಸೊ ಇಲ್ಲಿ 3 ಸರಿಯಾಗ್ತವೆ. ಎ, ಬಿ ಮತ್ತು ಸಿ ಸರಿಯಾಗಿರ್ತಕ್ಕಂಥ ಹೇಳಿಕೆಗಳಾಗ್ತವೆ. ಒಂದು ಇದು ಇದೆ. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ 09852 8512 ಅನ್ನೋದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್,
ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು ಅಂತ ಕೇಳಿದ್ದಾರೆ. ಸೊ ಎಷ್ಟು ತಿಂಗಳು ಅಂತಂದರೆ 2 ತಿಂಗಳಿಗೊಮ್ಮೆ ಸಭೆಯನ್ನು ಸೇರಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಪಂಚಾಯತ್ ರಾಜ್ನ 73ನೇ ಮತ್ತು 74ನೇ ಸಂವಿಧಾನದ ತಿದ್ದುಪಡಿಗಳನ್ನು ಸಂವಿಧಾನದ ಯಾವ ಭಾಗ ಮತ್ತು ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಇದನ್ನು ಎಲ್ಲಪ್ಪ ಅಂತಾರೆ ಭಾಗ 9 ಮತ್ತು 11ನೇ ಅನುಸೂಚಿಯಲ್ಲಿ ಇದನ್ನು ಸೇರಿಸಲಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಕರ್ನಾಟಕ ಒನ್ ಪ್ರಾಜೆಕ್ಟ್ ಕುರಿತಿನ ಹೇಳಿಕೆಗಳನ್ನ ಪರಿಗಣಿಸಿ. ಕರ್ನಾಟಕ ಒನ್ ಪ್ರಾಜೆಕ್ಟ್ ಕುರಿತು ಏನಪ್ಪ ಅಂದರೆ ಇಲ್ಲಿ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಎ ಮತ್ತು ಬಿ 2 ಸರಿಯಾಗಿದ್ದಾವೆ. ಸೊ ಲಾಂಗ್ ಇರ್ತಕ್ಕಂಥಗಳನ್ನ ಸ್ಪೀಡಾಗಿ ಹೋಗ್ತಾ ಇದ್ದೇನೆ, ಬಟ್ ಆನ್ಸರ್ ಕರೆಕ್ಟಾಗಿದ್ದಾವೆ. ನೀವು ಒಂದು ಸ್ವಲ್ಪ ಪಾಸ್ ಮಾಡಿಕೊಂಡು ಓದ್ಕೊಂಡು ಮುಂದೆ ಹೋಗಿ. ಸೇವಾ ಸಿಂಧು ಎಂದರೇನು ಅಂತ ಕೇಳಿದ್ದಾರೆ. ಸೊ ಸೇವಾ ಸಿಂಧು ಎಂದರೇನು ಅಂತಂದರೆ ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕ ಮನೆ ಬಾಗಿಲಿಗೆ ಒದಗಿಸುವ ಕರ್ನಾಟಕ ಸರ್ಕಾರದ ಉಪಕ್ರಮವಾಗಿದೆ ಅನ್ನುವುದು ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಗ್ರಾಮ್ ಒನ್ ಕುರಿತು ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ 2 ತಪ್ಪಾಗಿದ್ದಾವೆ. ಇಲ್ಲಿ ಇದು ತಪ್ಪಾಗುತ್ತೆ, ಇದು ಕೂಡ ತಪ್ಪಾಗುತ್ತೆ. ಯಾಕಪ್ಪ ಅಂತಂದರೆ ಗ್ರಾಮ್ ಒನ್ ಸಂಡೇನೂ ಚಾಲೂ ಇರುತ್ತೆ ಅದು. ಸೊ ಅದಕ್ಕೋಸ್ಕರ ಮೇಲಿನ ಯಾವುದೂ ಅಲ್ಲ ಅನ್ನೋದು ಸರಿಯಾದಂಥ ಆಯ್ಕೆ ಆಗುತ್ತೆ. ಗಡಿಯಾರ ಒಂದರಲ್ಲಿ 19 ಇದು ಇದಕ್ಕೆ ಆನ್ಸರ್ ಏನಪ್ಪ, ಮೆಂಟಲ್ ಎಬಿಲಿಟಿಗೆ ಪೂರ್ವ ಇದಕ್ಕೆ ಈಸ್ಟ್ ಅನ್ನೋದು ಆನ್ಸರ್ ಆಗುತ್ತೆ. ಇದಕ್ಕೇನಪ್ಪ ಅಂತಂದರೆ ಅಂಕಲ್ ಚಿಕ್ಕಪ್ಪ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿ ಹೊಂದಾಣಿಕೆ ಯಾವುದಾಗಿದೆ ಅಂತ ಕೇಳಿದರೆ ಪ್ರೈರಿ ಎಪಿಪೈಡ್ಸ್ ಅನ್ನೋದು ತಪ್ಪಾಗಿ ಹೊಂದಾಣಿಕೆಯಾಗಿದೆ. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ 64ನೇದಲ್ಲ, ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆನ್ಸರ್ ಇದು ಹೊಂದಿಕೆಯಾಗಿದೆ. PM10 SOX PB PM 2.5 ಆಪ್ಷನ್ ಡಿ ಆಗುತ್ತೆ ನೋಡಿ. ಡಿ ಆಪ್ಷನ್ ಇದ್ರದ್ದು ಆನ್ಸರ್ ಡಿ ಸರಿಯಾದ ಕ್ರಮಣಿಕೆನ ನೋಡಿದಾಗ. ನೆಕ್ಸ್ಟ್, ಗ್ರಾಮದಾನ ಚಳವಳಿಯು ಈ ಕೆಳಗಿನ ಯಾರಿಗೆ ಸಂಬಂಧಿಸಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಗ್ರಾಮದಾನ ಚಳವಳಿ ವಿನೋಬಾ ಭಾವೆಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಜಮೀನ್ದಾರಿ ನಿರ್ಮೂಲನಾ ಅಧಿನಿಯಮ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಆಪ್ಷನ್ ಡಿ. ಇನ್ನು ಭೂದಾನ ಚಳವಳಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಗೆ. ಅದೇ ರೀತಿ ಹಸಿರು ಕ್ರಾಂತಿ ಸಂಬಂಧಪಟ್ಟಿರ್ತಕ್ಕಂಥದ್ದು 2ಕ್ಕೆ. ಪಂಚಾಯತ್ ರಾಜ್ ವ್ಯವಸ್ಥೆ ಇದಕ್ಕೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು 4, 1, 2, 3 ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಈ ಕೆಳಗಿನ ಯಾವ ಈ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದನ್ನು ಅಂತಂದರೆ ಇ ಪಾರ್ ಅನ್ನುವಂಥದ್ದನ್ನು ಸರ್ಕಾರದಿಂದ ವ್ಯವಹಾರಕ್ಕೆ ಬಳಸ್ತಕ್ಕಂಥ ಎಲೆಕ್ಟ್ರಾನಿಕ್ ಈ ಸೇವೆಯಾಗಿದೆ. ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ರಾಜ್ಯ ಪರಿಷತ್ತನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಸೊ ಯಾವುದಪ್ಪ ಅಂದ್ರೆ ಕರ್ನಾಟಕ. ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ರಾಜ್ಯ ಪರಿಷತ್ತನ್ನು ಸ್ಥಾಪಿಸಿದ ಮೊದಲ ರಾಜ್ಯವಾಗಿದೆ. ಡ್ಯಾಶ್ ಸಮರ್ಥ ಸಂವಹನ ಮತ್ತು ಮಾಹಿತಿ ಹಂಚಿಕೆಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳನ್ನು ಸಂಪರ್ಕಿಸುವ ನೆಟ್ವರ್ಕ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಏನಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ ಅನ್ನುವಂಥದ್ದು ಇದೊಂದು ಸಮರ್ಥ ಸಂವಹನ ಮತ್ತು ಮಾಹಿತಿ ಹಂಚಿಕೆಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳನ್ನು ಸಂಪರ್ಕಿಸುವ ನೆಟ್ವರ್ಕ್ ಆಗಿರುತ್ತದೆ. ನೆಕ್ಸ್ಟ್, ಆನ್ಲೈನ್ನಲ್ಲಿ ಸಮೀಕ್ಷೆ ಮಾಡಲು ಮತ್ತು ಆನ್ಲೈನ್ನಲ್ಲಿ ಪ್ರಶ್ನೋತ್ತರ ನಡೆಸಲು ಈ ಕೆಳಗಿನ ಗೂಗಲ್ ಉತ್ಪನ್ನದ ಯಾವುದು ನಿಮಗೆ ಅನುಮತಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ಗೂಗಲ್ ಫಾರ್ಮ್ಸ್ ಅನ್ನುವಂಥದ್ದು ಆನ್ಲೈನ್ನಲ್ಲಿ ಸಮೀಕ್ಷೆ ಮಾಡಲು ಮತ್ತು ಆನ್ಲೈನ್ನಲ್ಲಿ ಪ್ರಶ್ನೋತ್ತರ ನಡೆಸಲು ಹೆಲ್ಪ್ ಆಗ್ತಕ್ಕಂಥ ಒಂದು ಉತ್ಪನ್ನವಾಗಿದೆ ಗೂಗಲ್ ಫಾರ್ಮ್ಸ್. ಮೆಲ್ವಿನ್ ಮತ್ತು ಲೂಯಿಸ್ ರವರ ವಯಸ್ಸುಗಳು 7-10 ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಸಿ ನೋಡಿ. ಆಪ್ಷನ್ 12 ವರ್ಷಗಳು ಅವರ ಡಿಫ್ರೆನ್ಸ್ ಆಗುತ್ತೆ. ನೆಕ್ಸ್ಟ್, ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ 72ನೇದು ಆಪ್ಷನ್ ಬಿ 4 ಗಂಟೆಗಳು. ನೆಕ್ಸ್ಟ್, ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಎ 50,000. ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ 80 ಕಿಲೋಮೀಟರ್. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಸಿ 5/12. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಡಿ 14 ನಿಮಿಷ 40 ಸೆಕೆಂಡ್ಗಳು. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ GSAT-20 ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳ್ತಾರೆ. ಸೊ ಇದರದ್ದು ಏನಪ್ಪ ಅಂದರೆ ಸಂವಹನ ಕಮ್ಯುನಿಕೇಷನ್ ಇದರದ್ದು ಪ್ರಾಥಮಿಕ ಉದ್ದೇಶವಾಗಿತ್ತು. ಈ ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಕೇಳ್ತಾರೆ. ಸೊ ಇದು ಚೀನಾ ಹೊಂದಿಲ್ಲ.
ಸಾರ್ಕ್ನ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡು. ಇನ್ನು 2024 ಪ್ಯಾರಿಸ್ ಒಲಿಂಪಿಕ್ಸ್ಗೆ ಟಾರ್ಚ್ ಬೇರರ್ ಯಾರಾಗಿದ್ದರು ಅಂತ ಕೇಳಿದ್ರು. ಯಾರಪ್ಪ ಅಂತಂದರೆ ಅಭಿನವ್ ಬಿಂದ್ರಾರ್ ಅವರು 2024 ಪ್ಯಾರಿಸ್ ಒಲಿಂಪಿಕ್ಸ್ನ ಟಾರ್ಚ್ ಬೇರರ್ ಆಗಿದ್ದರು. ಮಹಿಳಾ FGM 2024 ಅಂತಾರಾಷ್ಟ್ರೀಯ ಸುವರ್ಣ ಸಹಿಷ್ಣುತೆ ದಿನದ ಥೀಮ್ ಏನಾಗಿತ್ತು ಅಂತ ಕೇಳಿದ್ರು. ಏನಪ್ಪ ಅಂತಂದರೆ ಅವಳ ಧ್ವನಿ, ಹರ್ ವಾಯ್ಸ್ ಹರ್ ಫ್ಯೂಚರ್ ಅನ್ನೋದಾಗಿತ್ತು, ಅವಳ ಭವಿಷ್ಯ. ನೆಕ್ಸ್ಟ್, ತಪ್ಪು ಗುಂಪಿನ ರಕ್ತವನ್ನು ಪಡೆದ ವ್ಯಕ್ತಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತದೆ ಅಂತ ಕೇಳಿದರೆ, ಅಂದರೆ A ಪಾಸಿಟಿವ್ ಇರುವಂಥವನಿಗೆ ಯಾವುದು B ಪಾಸಿಟಿವ್ ಬ್ಲಡನ್ನು ಡೊನೇಟ್ ಮಾಡಿದರೆ, ಅಂದರೆ ಅವ್ರಿಗೆ ಆಗಿ ಬರದೇ ಇರತಕ್ಕಂಥ ಬ್ಲಡನ್ನು ಡೊನೇಟ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಎಲ್ಲ ಅಪಧಮನಿಗಳು ಸಂಕುಚನಗೊಳ್ಳುತ್ತವೆ, ಅದರಿಂದಾಗಿ ಅವನ ಸಾವು ಸಂಭವಿಸುತ್ತದೆ. ರೆಪೋ ದರ ಪದವು ಇದನ್ನು ಉಲ್ಲೇಖಿಸುತ್ತದೆ ಅಂತ ಕೇಳಿದರೆ, ರೆಪೋ ರೇಟ್ ಯಾವುದನ್ನು ಉಲ್ಲೇಖಿಸುತ್ತದೆ ಅಂತಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಹಣದ ದರವನ್ನು ಉಲ್ಲೇಖಿಸುತ್ತದೆ. ಯಾವ ಜಲವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಸ್ಥಾವರ ಎಂದು ಹೆಸರಿಡಲಾಗಿದೆ ಅಂತ ಶಿವಣಸಮುದ್ರ ಜಲವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಿ ಅಯ್ಯರ್ ಅವರ ಹೆಸರನ್ನು ಇರಿಸಲಾಗಿದೆ. ಈ ಕೆಳಗಿನ ಹೇಳಿಕೆಗಳನ್ನ ಉಲ್ಲೇಖಿಸಿ ಯಾವುದು ಸರಿಯಾಗಿದೆ ಅಂತ ಅಂದರೆ ಇಲ್ಲಿ ಸರಿಯಾಗ್ತಕ್ಕಂತಹ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಡಿ, A ಮತ್ತು B ಎರಡೂ ಹೇಳಿಕೆಗಳು ಸರಿಯಾಗಿವೆ. ಇಲ್ಲಿ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸೊ ಇವುಗಳನ್ನ ಭದ್ರಾ ವನ್ಯಜೀವಿ ಅಭಯಾರಣ್ಯ ಕಂಡು ಬರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ಇದು ಕಂಡು ಬರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ನುಗು ವನ್ಯಜೀವಿ ಅಭಯಾರಣ್ಯ ಕಂಡು ಬರ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಲ್ಲಿ. ಪುಷ್ಪಗಿರಿ ಕಂಡು ಬರ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ. ಬಂಡೀಪುರ ವನ್ಯಜೀವಿ ಧಾಮ ಕಂಡು ಬರ್ತಕ್ಕಂಥ ಚಾಮರಾಜನಗರದಲ್ಲಿ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ಬೇಡ್ತಿ ನದಿಯ ಇನ್ನೊಂದು ಹೆಸರೇನು ಅಂತ ಕೇಳಿದರೆ, ಸೊ ಬೇಡ್ತಿ ನದಿಯ ಇನ್ನೊಂದು ಹೆಸರೇನು ಅಂದರೆ ಗಂಗಾವಳಿ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. 87ನೇದಕ್ಕೆ ಸರಿಯಾದಂಥ ಆನ್ಸರ್ ಏನಪ್ಪ ಅಂತಂದರೆ ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ ಮತ್ತು ಸಮರ್ಥನೆಗೆ ಸರಿಯಾದ ವಿವರಣೆಯಾಗಿದೆ, ಎರಡೂ ಇಲ್ಲಿ ಸರಿಯಾಗಿದ್ದಾವೆ. ಗ್ರೀನ್ ಸಿಗ್ನಲ್. ನೆಕ್ಸ್ಟ್, ಟೆಕ್ಟಾನಿಕ್ ಭೂಕಂಪಗಳಿಗೆ ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಭೂಮಡಿಕೆ ಮತ್ತು ಸ್ತರಭಂಗಗಳು ಮೂವ್ ಆಗುವುದರಿಂದ ಟೆಕ್ಟಾನಿಕ್ ಭೂಕಂಪಗಳು ಉಂಟಾಗ್ತವೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ಸೊ ಇದಕ್ಕೇನಪ್ಪ ಅಂದರೆ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸಮರ್ಥನೆ ತಪ್ಪಾಗಿದೆ ಬಟ್ ಕಾರಣ ಸರಿಯಾಗಿದೆ. ಒಂದು ಸ್ವಲ್ಪ ಓದ್ಕೊಂಡು ಬಿಡೋಣ ಬನ್ನಿ. ಸಮರ್ಥನೆ ಏನು ಓದೋದು ಬೇಡ. ಸೊ ಸರಿಯಾಗಿರೋದನ್ನು ಉತ್ತರ ಧ್ರುವ ದೇಶದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶವನ್ನು ದಾಖಲಾಗಿದೆ ಅನ್ನೋದು ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ, ಅಂದರೆ ಸಮರ್ಥನೆ ಸರಿಯಾಗಿದೆ. ಈ ಕೆಳಗಿನ ವಿಟಮಿನ್ ಎ ಲಕ್ಷಣಗಳು ಏನು ಅಂತ ಕೇಳಿದರೆ, ಸೊ ವಿಟಮಿನ್ ಎ ಲಕ್ಷಣಗಳು ಏನಪ್ಪ ಅಂತಂದರೆ ಪಾಲಿಕ್ಯುಲರ್ ಹೈಪರ್ ಕೆರಟೋಸಿಸ್ ಇದು ಹೌದು, ಬಂಜತನ ಇದು ಕೂಡ ಹೌದು. ಅದೇ ರೀತಿಯಾಗಿ ಅಸ್ಟಿಯೋ ಮಲೇಸಿಯಾ ಅನ್ನೋದು ಇದು ಕೂಡ ಹೌದು. ಸೊ BCD ಸರಿಯಾಗ್ತವೆ ಇಲ್ಲಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ವಿಟಮಿನ್ ಎ ಕೊರತೆ ಡೆಫಿಷಿಯನ್ಸಿ. ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಿಸಿರುವ ಸಾಗರ ಪ್ರವಾಹವನ್ನು ಗುರುತಿಸಿರಿ ಅಂತ ಕೇಳಿಸಿದ್ದು ಪಾಕ್ಲ್ಯಾಂಡ್ ಇದೆಯಲ್ಲ, ಇದು ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಿಸಿದ ಸಾಗರ ಪ್ರವಾಹವಾಗಿದೆ. ನೆಕ್ಸ್ಟ್, ಜನಸಂಖ್ಯೆ ಆವರ್ತನೆ ಎಂದರೆ ಏನು ಅಂತ ಕೇಳಿದ್ರೆ, ಸೊ ಜನಸಂಖ್ಯೆ ಆವರ್ತನ ಅಂತಂದರೆ ನಿರ್ದಿಷ್ಟ ಸಮಾಜದಲ್ಲಿ ಜನಸಂಖ್ಯೆ ಬದಲಾವಣೆ ಪ್ರಕ್ರಿಯೆಗೆ ಜನಸಂಖ್ಯೆ ಆವರ್ತನೆ ಅಂತ ಕರೀತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮಾನವ ಅಗತ್ಯತೆ ಮತ್ತು ಅವಶ್ಯಕತೆ ಪ್ರಬಲವಾಗಿದ್ದರೆ ಪರಿಸರದಿಂದ ಯಾವುದೇ ಅಡೆತಡೆ ಉಂಟಾದರೂ ಅವನ ಆರ್ಥಿಕ ಚಟುವಟಿಕೆಗಳು ನಿಲ್ಲುವುದಿಲ್ಲ ಎಂಬುದಕ್ಕೆ ಈ ಕೆಳಗಿನ ಯಾವುದು ಉತ್ತಮ ಉದಾಹರಣೆ ಆಗಿಲ್ಲ ಅಂತಂದರೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಮುಖಜ ಭೂಮಿ ಪ್ರದೇಶದಲ್ಲಿ ಸೆಣಬಿನ ಕೃಷಿಯು ಇದಕ್ಕೆ ಉದಾಹರಣೆ ಆಗಿಲ್ಲ. ಆಪ್ಷನ್ ಎ ಇಲ್ಲಿ ಸರಿಯಾಗಿ ಉದಾಹರಣೆ ಆಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಬಂದರುಗಳನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ, ಅದಕ್ಕೆ ಕೋಲ್ಕತ್ತಾ ಒಂದು ನದಿ ನಿರ್ಮಿತ ಬಂದರು ಅನ್ನೋದು ಸರಿಯಾಗಿದೆ, ಹೂಗ್ಲಿ ನದಿಯಿಂದ ನಿರ್ಮಾಣಗೊಂಡಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿ ಉಪನದಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಗಂಗಾ ನದಿ ಉಪನದಿ ಯಾವುದು ಅಂತಂದರೆ ಹೂಗ್ಲಿ ನದಿ ಗಂಗಾ ನದಿ ಉಪನದಿಯಾಗಿದೆ. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಸೊ ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ, ಸೊ ಯಾವುದು ಸರಿಯಾಗಿದೆ ಅಂದರೆ ABC 3 ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಇಲ್ಲಿ ಸರಿಯಾಗಿದೆ. ಕರ್ನಾಟಕ ರಾಜ್ಯ ತನ್ನ ಗಡಿಯನ್ನು ಎಷ್ಟು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಇದು 6 ರಾಜ್ಯಗಳೊಂದಿಗೆ ನಮ್ಮ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ. ಕರ್ಕಾಟಕ ಸಂಕ್ರಾಂತಿ ಋತು ಭಾರತದ ಈ ಕೆಳಕಂಡ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುವುದಿಲ್ಲ ಅಂತ ಅಂದರೆ ಇದು ಒಡಿಶಾದ ಮೂಲಕ ಹಾದು ಹೋಗುವುದಿಲ್ಲ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ, ಇದರಲ್ಲಿ ತಪ್ಪಾಗಿರ್ತಕ್ಕಂಥ ಒಡಿಶಾ ರಾಜ್ಯದ ಕಚ್ಚಾ ತೈಲ ಉತ್ಪಾದಿಸುವ ಯಾವ ಸ್ಥಳವು ಇನ್ನೂ ಹೊಂದಿಲ್ಲ ಅನ್ನೋದು ತಪ್ಪಾಗಿದೆ. ಯಾಕಪ್ಪ ಅಂದರೆ ಒಡಿಶಾದಲ್ಲಿ ಕಚ್ಚಾ ತೈಲ ಕ್ರೂಡ್ ಆಯಿಲ್ ನಿರ್ಮಾಣ ಮಾಡ್ತಕ್ಕಂಥ ಸ್ಥಳ ಇದ್ದಾವೆ. ನೆಕ್ಸ್ಟ್,
ಪ್ರತಿ ವರ್ಷ ಜುಲೈ 11ನೇ ದಿನಾಂಕವನ್ನು ಏನೆಂದು ಆಚರಿಸಲಾಗುತ್ತದೆ ಅಂತ ಕೇಳಿದರೆ, ಸೊ ವಿಶ್ವ ಜನಸಂಖ್ಯೆ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಆಚರಿಸ್ತಾರೆ. ಸೊ ಇಲ್ಲಿಗೆ ಅಂದರೆ ಈ ಒಂದು PDOHK ಕ್ವಶನ್ ಪೇಪರ್ ಮುಕ್ತಾಯಗೊಂಡಿದೆ. ಸೊ ಏನಪ್ಪ ಅಂದರೆ ಈ PDO ಎಕ್ಸಾಮ್ದಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಉಂಟಾಗಿದ್ದಾವೆ. ಸೊ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸ್ಕೋರ್ನ ನೀವು ಅಂದಾಜು ಮಾಡಿ ನೀವು ಯಾವ ಲೆವೆಲಿಗೆ ಇದ್ದೀರಾ ಅನ್ನೋದ್ರ ಬಗ್ಗೆ ಗಮನವಹಿಸಿ ನೆಕ್ಸ್ಟ್ ಎಕ್ಸಾಮ್ ಯಾವುದಿದೆಯೋ ಅದಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಸೊ ಪೇಪರ್ 2ದು ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಪೇಪರ್ 2ದು ಮಾಡಿರ್ತೀನಿ, ಮತ್ತು ಅದ್ರ ಬಗ್ಗೆ ಕಟ್ ಆಫು ಮತ್ತು ಕೀ ಆನ್ಸರ್, ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟ ಮೇಲೆ ಅದರದ್ದು ಕೂಡ ಡಿಸ್ಕಷನ್ ಕೂಡ ಕಂಪ್ಲೀಟಾಗಿ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ. ಕೊನೆಯವ್ರು ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.